ಹಬ್ಬ ಹಾಗೂ ಸ್ಪೆಷಲ್ ಒಕೇಷನ್ಗೆ ಮಾಡೋವಂಥ ಥಾಲಿ ರೆಸಿಪಿನ ನಿಮಗೆ ತೋರಿಸ್ತಾ ಇದ್ದೀನಿ. ಈ ಸಿಂಪಲ್ ಥಾಲಿನ ವಿದಿನ್ 1.5 2 ಅವರ್ಸಲ್ಲಿ ಮಾಡಿ ಮುಗಿಸ್ಬೋದು. ಇದರಲ್ಲಿ ಸೌತೆಕಾಯಿ ಪಚ್ಚಡಿ, ಹೀರೆಕಾಯಿ ಪಲ್ಯ, ಕೇಸರಿ ಬಾತ್, ಅನ್ನ, ರಸಂ, ಪೂರಿ, ಸಾಗು ಹಾಗೂ ಪುಳಿಯೋಗರೆ ಇದೆ. ಇದನ್ನು ಕ್ವಿಕ್ಕಾಗಿ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಮೊದಲಿಗೆ ನಾನು ಸ್ವಲ್ಪ ದಾಲ್ ಹಾಗೆ ಟೊಮ್ಯಾಟೋನ ಕುಕ್ಕರಲ್ಲಿ ಹಾಕಿ ಬೇಯಿಸೋಕೆ ಇಡ್ತಾ ಇದ್ದೀನಿ. ಅದು ಬೇಯೋ ಅಷ್ಟರಲ್ಲಿ ನಾನು ತರಕಾರಿಗಳನ್ನೆಲ್ಲ ಕಟ್ ಮಾಡ್ಕೋತಾ ಇದ್ದೀನಿ. ತರಕಾರಿನ ನಾನು ಯೂಶ್ವಲಿ ಈ ಥರ ವೆಜಿಟೇಬಲ್ ಚಾಪರ್ನ ಯೂಸ್ ಮಾಡಿ ಕಟ್ ಮಾಡ್ತೀನಿ. ಹೀರೆಕಾಯಿ ಪಲ್ಯಕ್ಕೆ ಹೀರೆಕಾಯಿ ಕಟ್ ಮಾಡ್ತಾ ಇದ್ದೀನಿ ಹಾಗೂ ಸಾಗು ಮಾಡ್ಕೊಳ್ಳೋದಕ್ಕೆ ಪೊಟ್ಯಾಟೊ, ಬೀನ್ಸ್ ಮತ್ತು ಕ್ಯಾರೆಟ್ನ ಕಟ್ ಮಾಡ್ಕೋತಾ ಇದ್ದೀನಿ. ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ಕೊಂಡ್ಮೇಲೆ ಸಾಗು ಮಾಡೋದಕ್ಕೆ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕ್ಯಾರೆಟ್, ಪೊಟ್ಯಾಟೊ ಹಾಗೂ ಬೀನ್ಸ್ಗೆ ನಾವು ಸ್ವಲ್ಪ ಉಪ್ಪು ನೀರನ್ನ ಹಾಕಿ 60% ಬೇಯಿಸ್ಕೊಳ್ಳೋಣ. ಅದನ್ನು ಬೇಯೋಷ್ಟರಲ್ಲಿ ನಾವು ಗ್ರೇವಿಗೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಒಂದೆರಡು ರೆಡ್ ಚಿಲ್ಲೀಸ್ ಹಾಗೆ ಬಿಳಿ ಎಳ್ಳನ್ನು ಹಾಗೆ ಡ್ರೈ ರೋಸ್ಟ್ ಮಾಡ್ಕೋಬೇಕು. ನಂತರ ಸ್ವಲ್ಪ ಅದಕ್ಕೆ ಆನಿಯನ್, ಗ್ರೀನ್ ಚಿಲ್ಲಿ, ಕೊರಿಯಾಂಡರ್ ಲೀವ್ಸ್ ಮತ್ತು ಕ್ಯಾಶ್ಯೂನ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಹಸಿ ವಾಸನೆ ಹೋಗೋ ತನಕ ಅದನ್ನು ಹುರ್ಕೊಳ್ಳಿ. ಅದಾದಮೇಲೆ ಇವೆಲ್ಲನ ಕೊಕೊನಟ್ ಜೊತೆ ಮಿಕ್ಸಿ ಮಾಡಿಕೊಂಡು ಗ್ರೇವಿನ ರೆಡಿ ಮಾಡ್ಕೋಬೇಕು. ಗ್ರೇವಿ ರೆಡಿ ಆದಮೇಲೆ ಆಲ್ರೆಡಿ 60% ಬೆಂದಿರೋ ಅಂಥ ತರಕಾರಿಗೆ ಗ್ರೇವಿನ ಮಿಕ್ಸ್ ಮಾಡಿ ಚೆನ್ನಾಗಿ ಕರೆಕ್ಟಾಗಿ ತರಕಾರಿಗಳು ಬೇಯೋ ಅಷ್ಟು ಹಾಗೆ ಕೊಬ್ಬರಿ ಹಸಿ ವಾಸನೆ ಹೋಗೋ ಅಷ್ಟು ಅದನ್ನು ಕುದಿಸ್ಬೇಕು. ಅದಕ್ಕೆ ನಾನು 1 ಸ್ಪೂನಷ್ಟು ಗರಂ ಮಸಾಲೆನ ಇವಾಗ ಹಾಕ್ತಾ ಇದ್ದೀನಿ. ಗರಂ ಮಸಾಲೆನ ನೀವು ಮಿಕ್ಸಿ ಮಾಡೋವಾಗಲೂ ಹಾಕ್ಕೋಬೋದು. ಇವಾಗ ನಮ್ಮ ಸಾಗು ರೆಡಿ ಆಯಿತು. ಇವಾಗ ನಾನು ಆಲ್ರೆಡಿ ಬೇಯಿಸಿಟ್ಕೊಂಡಿರೋ ಟೊಮೆಟೊ ಮತ್ತು ದಾಲ್ನಿಂದ ಟೊಮ್ಯಾಟೊನ ತೆಗೆದು ಚೆನ್ನಾಗಿ ಅದನ್ನು ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮ್ಯಾಶ್ ಮಾಡಿ ಸಿಪ್ಪೆ ಹಾಗೆ ಸ್ವಲ್ಪ ಗಟ್ಟಿಯಾಗಿರೋವಂಥ ಪಾರ್ಟ್ಗಳನ್ನೆಲ್ಲ ತೆಗೆದು ಹಾಕ್ತಾ ಇದ್ದೀನಿ. ಸೇಮ್ ಟೊಮ್ಯಾಟೊ ರಸಮ್ ವಿಡಿಯೋನ ನಾನು ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ. ಅದನ್ನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಬೇಕಂದರೆ ಆ ವಿಡಿಯೋನ ನೀವು ಕರೆಕ್ಟಾಗಿ ನೋಡ್ಕೋಬೋದು. ಅದಾದಮೇಲೆ ಅದಕ್ಕೆ ಸ್ವಲ್ಪ ಹುಣಸೆ ಹಣ್ಣಿನ ರಸನ ಹಾಕಬೇಕು. ಅದರ ಜೊತೆ ಸ್ವಲ್ಪ ಇಂಗು ಹಾಗೆ ನಮ್ಮ ಹತ್ರ ಇರೋ ಯಾವುದಾದ್ರೂ ಸಾಂಬಾರ್ ಪೌಡರ್ ಅಥವಾ ರಸಮ್ ಪೌಡರ್ನ 1-2 ಸ್ಪೂನ್ ಹಾಕಿ ಅದಕ್ಕೆ ಸ್ವಲ್ಪ ಬೆಲ್ಲ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು 8ರಿಂದ 10 ನಿಮಿಷ ಚೆನ್ನಾಗಿ ಅದನ್ನ ಕುದಿಸ್ಕೊಳ್ಳಿ. ಈಗ ಟೊಮೆಟೊ ರಸಮ್ ಕುದಿಯೋ ಅಷ್ಟರಲ್ಲಿ ನಾವು ಹೀರೆಕಾಯಿ ಪಲ್ಯನ ಮಾಡ್ಕೊಂಬಿಡೋಣ. ನಾವು ತುಂಬ ಅಡುಗೆಗಳನ್ನ ಒಂದೇ ಸಲ ಮಾಡುವಾಗ ಒಂದನ್ನು ಮುಗಿಸಿ ಇನ್ನೊಂದು ಮಾಡೋದಕ್ಕೆ ಆಗಲ್ಲ. ಹಾಗಾಗಿ ಚೆನ್ನಾಗಿ ನಾವು ಅದನ್ನು ಪ್ಲ್ಯಾನ್ ಮಾಡಿಕೊಂಡು ಒಂದ್ರ ಮಧ್ಯೆ ಇನ್ನೊಂದನ್ನು ಮಾಡ್ಕೋತಾ ಹೋಗಬೇಕಾಗುತ್ತೆ. ಇದರಿಂದ ಟೈಮ್ ಸೇವ್ ಆಗುತ್ತೆ. ಕ್ವಿಕ್ಕಾಗಿ ಎಲ್ಲನ ಮಾಡಿ ಮುಗಿಸ್ಬೋದು. ಇವಾಗ ಹೀರೆಕಾಯಿ ಪಲ್ಯಕ್ಕೆ ಒಂದು ಪ್ಯಾನಲ್ಲಿ ನಾನು 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ. ಅದಾದಮೇಲೆ ಅದಕ್ಕೆ ಎಣ್ಣೆ ಕಾದ್ಮೇಲೆ ಅದಕ್ಕೆ ನಾನು ಉದ್ದಿನಬೇಳೆ, ಕಡಲೆಬೇಳೆ, ಮೆಣಸು ಹಾಗೆ ಕರಿಬೇವನ್ನ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಈ ಬೇಳೆಗಳೆಲ್ಲ ಫ್ರೈ ಆಗ್ತಾ ಇದ್ದಂಗೆ ಅದಕ್ಕೆ ನಾನು ಆನಿಯನ್ನ ಹಾಕ್ತಾ ಇದ್ದೀನಿ. ಆನಿಯನ್ ಸ್ವಲ್ಪ ಬ್ರೌನ್ ಬಣ್ಣಕ್ಕೆ ಟರ್ನ್ ಆಗ್ತಾ ಇದ್ದಂಗೆ ಅದಕ್ಕೆ ಸ್ವಲ್ಪ ಅರಿಶಿನ ಹಾಕಿ ಇನ್ನೊಂದೆರಡು ನಿಮಿಷ ಬೇಯಿಸ್ಕೊತೀನಿ. ಅದಾದಮೇಲೆ ಅದಕ್ಕೆ ಹೀರೆಕಾಯನ್ನು ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ನೀರು ಹಾಕ್ತೇನೆ ಮುಚ್ಚಿಟ್ಟು ಒಂದು 5ರಿಂದ 10 ನಿಮಿಷ ಬೇಯಕ್ಕಿಡಬೇಕು. ಹೀರೆಕಾಯಿ ಬೇಯೋಷ್ಟರಲ್ಲಿ ನಾವು ಟೊಮೆಟೊ ರಸಮ್ನ ಮಾಡಿ ಮುಗಿಸೋಣ.
ಇವಾಗ ಈ ರಸಮ್ 10 ನಿಮಿಷ ಕುದಿಸಿದ್ದೀವಿ. ಇವಾಗ ಇದಕ್ಕೆ ನಾನು ಕಾಯಿ ತುರಿನ ಹಾಕ್ತಾ ಇದ್ದೀನಿ. ಕಾಯಿ ತುರಿ ಹಾಕಿದ ಮೇಲೆ ಆಲ್ರೆಡಿ ನಾವು ಕುಕ್ಕರಲ್ಲಿ ಬೇಯಿಸಿಟ್ಕೊಂಡಿದ್ವಲ್ಲ, ಆ ದಾಲ್ನ ಇದಕ್ಕೆ ಮಿಕ್ಸ್ ಮಾಡಬೇಕು. ದಾಲ್ ಮಿಕ್ಸ್ ಮಾಡಿದ ಮೇಲೆ ನೀವು ಸ್ವಲ್ಪ ನೀರನ್ನು ಹಾಕೋಬೋದು, ಕನ್ಸಿಸ್ಟೆನ್ಸಿನ ಹೆಚ್ಚು ಕಮ್ಮಿ ಮಾಡ್ಕೊಳ್ಳೋದಕ್ಕೆ. ದಪ್ಪ ಅನಿಸಿದ್ರೆ ಒಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೋಬೋದು. ಈ ಥರ ನಾವು ಅದನ್ನ ರಸಮ್ ಕನ್ಸಿಸ್ಟೆನ್ಸಿಗೆ ಅಡ್ಜಸ್ಟ್ ಮಾಡ್ಕೋಬೇಕು. Inte hela. Inte att låsa le waspusting spray constantly. Spray constant. This is very strange. ಫೈನಲಿ ನಾನು ಇದಕ್ಕೆ ಒಗ್ಗರಣೆನ ಹಾಕೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. 1 ಸ್ಪೂನಷ್ಟು ಎಣ್ಣೆನ ನಾವು ಕಾಯಕ್ಕೆ ಇಟ್ಕೋಬೇಕು. ನಂತರ ಅದಕ್ಕೆ ಸ್ವಲ್ಪ ಸಾಸಿವೆನ ಹಾಕಿ, ಸಾಸಿವೆ ಸಿಡಿತಾ ಇದ್ದಂಗೆ ಅದಕ್ಕೆ ರೆಡ್ ಚಿಲ್ಲೀಸ್ ಮತ್ತು ಕರಿ ಲೀವ್ಸ್ನ ಹಾಕಬೇಕು. ಅದಾದಮೇಲೆ ಅದು ಸ್ವಲ್ಪ ಬಾಡ್ತಾ ಇದ್ದಂಗೆ ಒಂಚೂರು ಹಿಂಗೆ ಹಾಕಿ, ನಂತರ ಈ ಒಗ್ಗರಣೆನ ರಸಮ್ಗೆ ಹಾಕ್ಬಿಟ್ರೆ ರಸಮ್ ರೆಡಿ. ಈ ಹೀರೆಕಾಯಿ ಪಲ್ಯ ಆಲ್ಮೋಸ್ಟ್ ಇದು 60% ರೆಡಿಯಾಗಿದೆ. ಇವಾಗ ಇದಕ್ಕೆ ನಾನು ಸ್ವಲ್ಪ ಕಾಯಿ ತುರಿನ ಹಾಕ್ಕೊಂಡು ಇನ್ನೂ ಒಂದು 5 ನಿಮಿಷ ಇದನ್ನು ಬೇಯಿಸ್ಕೊತಾ ಇದ್ದೀನಿ. ಇದು ಬೇಯೋಷ್ಟರಲ್ಲಿ ನಾವು ಕೇಸರಿ ಬಾತ್ನ ರೆಡಿ ಮಾಡೋಣ. ಕೇಸರಿ ಬಾತ್ ಮಾಡೋದಕ್ಕೆ ಒಂದು ಪ್ಯಾನ್ಗೆ 3 ಸ್ಪೂನಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ, ಹಾಗೆ 3 ಸ್ಪೂನಷ್ಟು ತುಪ್ಪನ ಹಾಕ್ಕೋತಾ ಇದ್ದೀನಿ. ಎಣ್ಣೆ ಕಾಯೋಷ್ಟರಲ್ಲಿ ಒಂದು ಸ್ವಲ್ಪ ಹಾಲಿಗೆ ಕೇಸರಿನ ಹಾಕಿ ಪಕ್ಕದಲ್ಲಿಟ್ಕೊಳ್ಳಿ. ಇದು ಸ್ವಲ್ಪ ಹೊತ್ತಿಗೆ ಬಣ್ಣನ ಬಿಡುತ್ತೆ. ಕೇಸರಿ ಬಾತ್ ಮಾಡೋದಕ್ಕೆ ನಮಗೆ 1:1 ರೇಷಿಯೋಲಿ ಸಕ್ಕರೆ ಹಾಗೂ ರವೆ ಬೇಕಾಗುತ್ತೆ. ಹಾಗಂದರೆ 1 ಕಪ್ಪು ರವೆ ತೊಗೊಂಡ್ರೆ ನಾವು 1 ಕಪ್ಪಷ್ಟು ಸಕ್ಕರೆನ ತೊಗೋಬೇಕು. ಹಾಗೆ 2.5 ಕಪ್ಪಷ್ಟು ನೀರನ್ನು ಅದಕ್ಕೆ ಹಾಕಬೇಕಾಗತ್ತೆ. ಇವಾಗ ಮೊದಲು ನಾನು ದ್ರಾಕ್ಷಿ ಹಾಗೂ ಗೋಡಂಬಿನ ತುಪ್ಪ ಮತ್ತು ಎಣ್ಣೆಯಲ್ಲಿ ಹುರ್ಕೋತಾ ಇದ್ದೀನಿ. ನಂತರ ಇದೇ ಪಾತ್ರೆಗೆ 1 ಕಪ್ಪು ರವೆನ ಹಾಕೋತೀನಿ. ರವೆನ ನಾವು ಲೋ ಫ್ಲೇಮಲ್ಲಿ ಚೆನ್ನಾಗಿ ಘಮ ಬರೋ ತನಕ ಹುರ್ಕೋಬೇಕು. ರವೆನ ಚೆನ್ನಾಗಿ ಹುರ್ಕೊಳ್ಳೋದೇ ಒಂದು ಟೆಕ್ನಿಕ್. ಅದು ಚೆನ್ನಾಗಾಗಿಲ್ಲ ಅಂತಂದರೆ ಕೇಸರಿ ಬಾತು ಚೆನ್ನಾಗಾಗಲ್ಲ. ಹಾಗಾಗಿ ಫ್ಲೇಮ್ನ ಲೋ ಮಾಡಿಟ್ಕೊಂಡು ಚೆನ್ನಾಗಿ ಕೈ ಆಡಿಸ್ತಾ ರವೆನ ಘಮ ಬರೋ ತನಕ ಅದನ್ನು ಹುರಿಬೇಕು. ಈ ಕಡೆ ಇಲ್ಲಿ ಹೀರೆಕಾಯಿ ಪಲ್ಯ ರೆಡಿಯಾಗಿದೆ. ನಾನು ಅದನ್ನು ಆಫ್ ಮಾಡ್ಕೋತಾ ಇದ್ದೀನಿ. ಇವಾಗ ಕೇಸರಿ ಬಾತಿಗೆ ಹುರ್ಕೋತಾ ಇರೋವಂಥ ಈ ರವೆ ತುಂಬ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ. ಈ ಟೈಮಲ್ಲಿ ನಾನು 1 ಕಪ್ ಸಕ್ಕರೆನ ಇದಕ್ಕೆ ಹಾಕ್ತಾ ಇದ್ದೀನಿ. ಸಕ್ಕರೆನ ಹಾಕಿ 1-2 ನಿಮಿಷ ಬೇಯಿಸ್ಕೊಂಡು ಅದಕ್ಕೆ ಆಲ್ರೆಡಿ ನೆನೆಸಿಟ್ಕೊಂಡಿರೋ ಕೇಸರಿನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ಇದಕ್ಕೆ 2.5 ಕಪ್ಪಿನಷ್ಟು ನೀರನ್ನು ಹಾಕ್ಕೋಬೇಕು. 1 ಕಪ್ಪು ರವೆ ತೊಗೊಂಡ್ರೆ 2.5 ಕಪ್ಪಷ್ಟು ನೀರನ್ನ ಹಾಕ್ಕೋಬೇಕಾಗುತ್ತೆ. ಹಾಕಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಳಿ. ಅನಿಸುತ್ತೆ. ಕೊನೆಯಲ್ಲಿ 1-2 ಸ್ಪೂನು ತುಪ್ಪ ಹಾಕಿ ಫ್ಲೇಮ್ನ ಆಫ್ ಮಾಡಿ ಇದನ್ನು ಮುಚ್ಚಿಡಿ. ಇವಾಗ ಕೇಸರಿ ಬಾತ್ ರೆಡಿ ಆಯಿತು. ಇವಾಗ ನಾನು ಸೌತೆಕಾಯಿ ಪಚ್ಚಡಿನ ಮಾಡ್ಕೊಳ್ಳೋದಕ್ಕೆ ಸೌತೆಕಾಯಿನ ಕಟ್ ಮಾಡ್ಕೋತಾ ಇದ್ದೀನಿ. ಸೌತೆಕಾಯಿ ಕಟ್ ಆದಮೇಲೆ ಅದಕ್ಕೆ ನಾವು
ಸ್ವಲ್ಪ ಹಸಿಮೆಣಸು ಹಾಗೆ ಆನಿಯನ್, ಉಪ್ಪು ಮತ್ತು ಸ್ವಲ್ಪ ಕೋರಿಯಾಂಡರ್ ಲೀವ್ಸ್ ಹಾಗೆ 1-2 ಸ್ಪೂನಷ್ಟು ಕರ್ಡ್ನ ಹಾಕಿ ಅದನ್ನೆಲ್ಲ ನಾವು ಮಿಕ್ಸ್ ಮಾಡಿಬಿಟ್ರೆ ಸೌತೆಕಾಯಿ ಪಚ್ಚಡಿ ರೆಡಿಯಾಗುತ್ತೆ. ಇದು ತುಂಬ ಸಿಂಪಲ್ ಆಗಿರೋ ಅಂಥ ಕೋಸಂಬರಿ ಥರದ ರೆಸಿಪಿ. ನಾನು ಪಚ್ಚಡಿಗೆ ಅಂತ ಕಟ್ ಮಾಡ್ಕೊಂಡಿರೋಂಥ ಕೋರಿಯಾಂಡರ್ ಲೀವ್ಸ್ನ ಸ್ವಲ್ಪ ಟೊಮ್ಯಾಟೊ ರಸಮ್ಗೂ ಸೇರಿಸ್ಕೊತಾ ಇದ್ದೀನಿ. ಇವಾಗ ನಮ್ಮ ಥಾಲಿ ಆಲ್ಮೋಸ್ಟ್ ರೆಡಿಯಾಗಿದೆ. ಫೈನಲಿ ನಾನು ಪೂರಿನ ಮಾಡ್ಕೋತಾ ಇದ್ದೀನಿ ಲಾಸ್ಟಲ್ಲಿ. ನಾನು 8 ಮಂತ್ಸ್ ಓಲ್ಡ್ ಮಗುನ ಇಟ್ಕೊಂಡು ಈ ಥಾಲಿನ 2 ಗಂಟೆಗಿಂತನೂ ಕಡಿಮೆ ಸಮಯದಲ್ಲಿ ಮಾಡಿ ಮುಗಿಸಿದ್ದೀನಿ. ಅದರಲ್ಲೂ ಹಾಫ್ ಆನ್ ಅವರ್ ಇನ್ ಬಿಟ್ವೀನ್ ಬ್ರೇಕ್ ತೊಗೊಂಡು. ನೀವು ಇನ್ನೂ ಕ್ವಿಕ್ಕಾಗಿ ಇದನ್ನು ಮಾಡ್ಬೋದು. ಈ ವಿಡಿಯೋ ನಿಮಗೆ ಹೇಗನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಹಾಗೆ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನ ನೋಡೋದಕ್ಕೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.